ಹಂಪಿಯಲ್ಲಿರುವಂಥ ಕೋಟಿಲಿಂಗ. ಗೈಡ್ ಮಂಜುನಾಥ್ ಗೌಡರ ಜೊತೆ ಬನ್ನಿ ನೋಡೋಣ. ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ಎದುರುಗಡೆ ಇರುವಂಥ ಚಕ್ರತೀರ್ಥ ನದಿ ತೀರದಿಂದ ಕೋಟಿಲಿಂಗದ ಕಡೆ ನಾವು ಪಯಣ ಶುರು ಮಾಡ್ತಿರೋದು. ಕೋಟಿಲಿಂಗ ಹೋಗಲಿಕ್ಕೆ ನಾವು ಇಲ್ಲಿ ತೆಪ್ಪದಲ್ಲಿ ಹೋಗ್ತಾ ಇರೋದು. ಇಲ್ಲಿ ತೆಪ್ಪ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ನದಿ ತೀರಕ್ಕೆ ಹೋಗ್ತಾ ಇದ್ದೀವಿ. ಕೋದಂಡರಾಮ ದೇವಸ್ಥಾನ ಮತ್ತು ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರುಗಡೆ ಉತ್ತರಕ್ಕೆ ಹರಿಯುವಂಥ ತುಂಗಭದ್ರಾ ನದಿಗೆ ಚಕ್ರತೀರ್ಥ ಎಂದು ಹೆಸರು. ಈಗ ನಾವು ಕೋಟಿಲಿಂಗ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಕೋಟಿಲಿಂಗ ಹೋಗಬೇಕಾದಾಗ ಈ ಹಳೆ ಕಾಲದ್ದು ಅಂದರೆ ಪುರಾತನ ಕಾಲದಿಂದನೂ ನದಿಯಲ್ಲಿ ಹೋಗಬೇಕಾದಾಗ ಈ ರೀತಿ ತೆಪ್ಪಗಳನ್ನು ಬಳಸ್ತಾ ಇದ್ರು. ಅದೇ ತೆಪ್ಪದ ಮುಖಾಂತರ ನಾವು ಕೋಟಿಲಿಂಗಕ್ಕೆ ಹೋಗ್ತಾ ಇದ್ದೀವಿ. ಹೋಗಿಂತ ಮುಂಚೆ ತಮ್ಮ ನದಿ ತೀರದಲ್ಲಿ ಈ ರೀತಿಯ ಚಿಕ್ಕ ಚಿಕ್ಕ ಶಿವಲಿಂಗಗಳಿದೆ. ಅಲ್ಲಿ ನೋಡಿ, ಶಿವಲಿಂಗ ಇದೆ, ಪಾದುಕೆಗಳು, ಹಾಗೆ ಅಲ್ಲಿ ಶಿವಲಿಂಗ ಇದೆ, ಅಲ್ಲಿ ಭಕ್ತಾದಿಗಳು. ಇಲ್ಲಿ ದೊಡ್ಡ ಕಿರೀಟ ಇದೆ ಸರ್. ಅದೇ ಹೇಳಿದ್ನಲ್ಲ, ರಾಜಮಂತಂದವರು ನದಿ ತೀರದಲ್ಲಿ ತಮ್ಮ ಇಷ್ಟ ಸಿದ್ಧಗಳು ಮಾಡ್ಕೊಳ್ಳಿಕ್ಕೆ, ಪೂಜೆಗಳು ಮಾಡಲಿಕ್ಕೆ ನದಿ ತೀರದಲ್ಲೇ ಬರ್ತಾ ಇದ್ರು. ಅಲ್ಲಿ ಶಿವಲಿಂಗ ಇದೆ, ಮತ್ತೆ ನಂದಿ ಇದೆ. ಇದು ನಂದಿ. ಈ ನದಿ ತೀರದಲ್ಲಿ ಎಲ್ಲೆಲ್ಲಿ ನೋಡಿದರೂ ವಿವಿಧ ರೀತಿಯ ಶಿವಲಿಂಗಗಳು ಮತ್ತು ಬೇರೆ ಬೇರೆ ರೀತಿಯ ಕೆತ್ತನೆಗಳು ಕೂಡ ಕಾಣಿಸಿಕೊಳ್ಳುತ್ತದೆ. ಅದೇ ರೀತಿ ಇಲ್ಲಿ ಚಿಕ್ಕ ಚಿಕ್ಕ ಸ್ಕ್ವೇರ್ ಹೋಲ್ಗಳಿದೆ, ಚೌಕಾಕಾರ ಇರ್ತಕ್ಕಂಥದ್ದು. ಇಲ್ಲಿ ಹಳೆ ಕಾಲದಲ್ಲಿ ಮಂಟಪಗಳಿತ್ತು, ಆ ಥರ ಮಂಟಪಗಳು. ಆ ಮಂಟಪಗಳು ಏಕೆ ಅಂದರೆ ನದಿ ತೀರದಲ್ಲಿ ಸ್ನಾನ ಮಾಡ್ಕೊಂಬಿಟ್ಟು ನದಿ ತೀರದಲ್ಲೇ ಧ್ಯಾನ ಮಾಡುವಂಥ ಸಂಪ್ರದಾಯ ಇವತ್ತಿಗೂ ನಮ್ಮ ವಿಶೇಷ ದಿನಗಳಲ್ಲಿ, ಫಲಪೂಜಾ, ಇತರ ದಿನಗಳಲ್ಲಿ ನಮ್ಮ ಸುತ್ತಮುತ್ತಲಿನ ಜನರು ಅಂದರೆ ವಿರೂಪಾಕ್ಷನ ಭಕ್ತಾದಿಗಳು ಏನಿದ್ದಾರೆ ಅವರು ಕೂಡ ಅಷ್ಟೇ ನದಿ ತೀರದಲ್ಲಿ ಮಿಂದು ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಬಿಟ್ಟು ಬಂದಿರ್ತಕ್ಕಂಥ ಭಕ್ತಾದಿಗಳಿಗೆ ಅನ್ನದಾಸೋಹನ ಮಾಡುವಂಥ ಪದ್ಧತಿ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಅದೇ ರೀತಿ ಧ್ಯಾನ ಮಂಟಪಗಳು ಮೇಲ್ಗಡೆ. ಸೊ ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಮುಚ್ಕೊಂಡು ಹೋಗುತ್ತೆ. ಆ ದೇವಸ್ಥಾನ ಒಳಗವರೆಗೂ ಹೋಗುತ್ತೆ ನೀರು. ತುಂಗಭದ್ರಾ ನದಿ, ಕೋದಂಡರಾಮ ದೇವಸ್ಥಾನ ಮುಚ್ಕೊಂಡು ಹೋಗ್ಬಿಡುತ್ತೆ ಸರ್. ಸೊ ಈಗ ನಾವು ಹೋಗ್ತಾ ಇರೋದು ಅಲ್ಲಿಗೆ, ಕೋಟಿಲಿಂಗ, ಸಹಸ್ರಲಿಂಗ. ಲೈಫ್ ಜಾಕೆಟ್ ಹಾಕ್ಕೊಂಡು ನಾವು ತೆಪ್ಪದಲ್ಲಿ ಹೋಗೋದು. ಲೈಫ್ ಜಾಕೆಟ್ ರೆಡಿ. ಇವಾಗ ತೆಪ್ಪದಲ್ಲಿ ನಡಿ. ತೆಪ್ಪದಲ್ಲಿ ನಡಿಬೇಡ, ಕೂತ್ಕೋ. ಇನ್ನೋಡ ಇಲ್ಲ. ಈ ತೆಪ್ಪದ ವಿಶೇಷತೆ ಅಂತಂದರೆ 14, 15, 16 ಶತಮಾನದಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕಾದಾಗ ಈ ರೀತಿಯ ತೆಪ್ಪಗಳನ್ನು ಬಳಸ್ತಾ ಇದ್ರು. ಅದು ಸರಕು ಸರಂಜಾಮುಗಳನ್ನು ಸಾಗಾಣಿಕೆ ಮಾಡೋದಕ್ಕೂ ಮತ್ತು ಮನುಷ್ಯರನ್ನು ಸಾಗಾಣಿಕೆ ಮಾಡೋದಕ್ಕೆ ಈ ರೀತಿಯ ನೈಸರ್ಗಿಕ ಬಳಸಕ್ಕಂತಲೇ ಮಾಡ್ಕೊಂಡಿದ್ದೆ. ಈ ನೋಡಿ, ಇದು ಬಂಬು ಅಲ್ಲ, ಇದು ಬಿದಿರಿದೆಲ್ಲ, ಬಿದಿರಿಂದು ಬಂಬು ಬಿದಿರಿಂದ ಮಾಡಿರೋದು. ಕೆಳಗಡೆ ಈ ಪ್ರಾಣಿಗಳ ಚರ್ಮಗಳನ್ನು ಬಳಸ್ತಾ ಇದ್ರು. ಸೊ ಈಗ ಆಧುನಿಕತೆ ಆಯ್ಕೆ ಪ್ಲಾಸ್ಟಿಕ್ಕು ಮತ್ತು ತಾರನ್ನು ಬಳಸ್ಕೊಂಡಿದ್ದಾರೆ. ಎಕ್ಸಾಕ್ಟ್ ಇದ್ರದ್ದಂದರೆ ಎಲ್ಲ ಕಡೆಯೂ ಸರಿಸಮಾನವಂಥ ಭಾರ ಇದ್ರಿಗಿನ್ನ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಒಂದೇ ಕಡೆ ಆದರೆ ಎದ್ಕೊಂಡ್ಬಿಡುತ್ತೆ. ಸೊ ನಿರಂತರವಾಗಿ ಇದು ಇಕೋ ಫ್ರೆಂಡ್ಲಿ, ವೆರಿ ಬ್ಯೂಟಿಫುಲ್. ಏರ್ ಪೊಲ್ಯೂಷನ್ ಇಲ್ಲ, ಸೌಂಡ್ ಪೊಲ್ಯೂಷನ್ ಇಲ್ಲ. ಭಾಳ ಬ್ಯೂಟಿಫುಲ್ ಆಗಿ ಹಂಪಿನ ಎಂಜಾಯ್ ಮಾಡ್ಬೋದು. ಇದರಿಂದ ಇರ್ತಕ್ಕಂಥ ಜಲಚರಗಳಿಗೂ ತೊಂದರೆ ಇಲ್ಲ. ಈ ಸ್ಥಳದಲ್ಲಿ ವಿಶೇಷವಾಗಿ ಆಟರ್ಸ್, ನೀರ್ನಾಯಿಗಳು ಅಂತ ಹೇಳ್ತೀವಿ ನೋಡ್ರಿ. ಇಲ್ಲಿ ಯಥೇಚ್ಛವಾಗಿ ನೀರ್ನಾಯಿಗಳಿದೆ. ಇದನ್ನು ಆಟರ್ ರಿಸರ್ವ್ ಏರಿಯಾ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಬಟ್ ಅದನ್ನು ರಕ್ಷಣೆ ಕೂಡ ಆಗ್ತಾಯಿದೆ ತುಂಬ. ಸೊ ಭಾಳ ಬ್ಯೂಟಿಫುಲ್ ಆಗಿರುತ್ತೆ ಸರ್ ಇಲ್ಲಿ. ಅವು ನೋಡೋಣ, ಸಿಕ್ಕರಿಗೆ ನಿಮ್ಮ ಲಕ್ಕೆ ಸಿಗ್ಬೋದು. ಗುಂಪು ಗುಂಪಾಗಿ ಬರುತ್ತೆ ನೀರ್ನಾಯಿಗಳು, ಆಟರ್ಸ್, ವಾಟರ್ ಆಟರ್ಸ್. ಮೊಸಳೆಗಳು ಸಹಜವಾಗಿ ನೀರು ಅಂದಮೇಲೆ ಇದ್ದೇ ಇರುತ್ತೆ. ಆದರೆ ಇಲ್ಲಿ ಅತಿ ಕಡಿಮೆ ನೋಡಿದ್ದು ನಾವು. ಹಾಗೆ ಅಲ್ಲಿ ಮೇಲ್ಗಡೆ ನೋಡಿ, 1 ಪಾಯಿಂಟ್ ಬ್ಯಾಲೆನ್ಸ್ ರಾಕ್ ಮೇಲ್ಗಡೆ ಅಲ್ಲಿ ಕಾಣ್ತದಲ್ಲ, ಅಲ್ಲಿ ನೋಡಿ, ಇಡೀ ಒಂದು ಬೆಟ್ಟದ ಮೇಲೆ ಇರ್ತಕ್ಕಂಥ ಬಂಡೆ ಒಂದು ಚಿಕ್ಕ ಪಾಯಿಂಟ್ ಮೇಲೆ ನಿಂತ್ಕೊಂಡಿದೆ, ಸಿಂಗಲ್ ಪಾಯಿಂಟ್. ಸರ್ ನಿಮ್ಮ ಎಡಭಾಗದಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಇಲ್ಲ, ಫಾರ್ ದ ಮೆಡಿಟೇಷನ್, ಧ್ಯಾನ ಮಂಟಪಗಳು. ಹಾಗೆ ಮೇಲೆ ಹೋಗ್ಲಿಕ್ಕೆ ಸ್ಟೆಪ್ಸಲ್ಲಿದೆ ನೋಡಿ, ಅದು ಕಲ್ ಮೇಲೆ ಕೆತ್ತಿದ್ದಾರೆ.
ಅನ್ಬ್ರೇಕಬಲ್ ಸ್ಟೆಪ್ಸ್. ಅಲ್ಲಿ ನೋಡಿ ಆ ರಾಕ್ಸ್ ಎಲ್ಲ ಬ್ಯೂಟಿಫುಲ್ ಡಿಸೈನ್ ಆಗಿದೆ. ಆ ಕಲ್ಲುಗಳು ನೋಡಿ ಹೌದು, ಎಷ್ಟು ಅದ್ಭುತವಾದಂತಹ ಡಿಸೈನ್ ಆಗಿಬಿಟ್ಟಿದೆ. ಕೊರೆದು ನಿರಂತರವಾಗಿ. ಸಂಶೋಧಕರ ಪ್ರಕಾರ ಇಲ್ಲಿಂದ ಆ ಕಡೆಗೆ ಒಂದು ತೂಗು ಸೇತುವೆ ಇರಬಹುದು ಅನ್ನೋದೊಂದು ಬಗ್ಗೆ ಕಲ್ಪನೆ. ಯಾಕಂದರೆ ಅಲ್ಲೆಲ್ಲ ಸ್ಟೆಪ್ಸ್ ಎಲ್ಲ ಇದೆ, ಅಲ್ಲೆಲ್ಲ ಮೆಟೀರಿಯಲ್ ಬಿದ್ದೋಗಿದೆ. ಈ ಕಡೆ ಮತ್ತು ಆ ಕಡೆ ತೂಗು ಸೇತುವೆಗಳನ್ನು ಮಾಡ್ಕೊಂಡಿದ್ರು ಅನ್ನೋದಕ್ಕೆ ಕೆಲವೊಂದು ದಾಖಲೆಗಳಿದೆ. ಬಟ್ ಅಷ್ಟು ಸಮಂಜಸವಾಗಿ ಇತ್ತು ಅಂತ ನಿಖರವಾಗಿ ಹೇಳೋಕ್ಕಾಗಲ್ಲ. ಇದ್ದಿರಬಹುದು. ಫಸ್ಟ್ ಯಾರು ಎದ್ದೇಳಬೇಕು? ನಾನು ಎದ್ದೇಳ್ತೇನೆ ಸರ್. ನಾನು ಹಾಕ್ತೀನಿ ಬ್ಯಾಲೆನ್ಸ್ ಉಂಟು. ಬ್ಯಾಲೆನ್ಸ್. ಎಸ್. ಇಲ್ಲಿ ಹಾಕ್ಬೇಕಲ್ಲ ಅದು. ಕೊಡಿ ಸರ್, ಪರವಾಗಿಲ್ಲ, ಕೊಡಿ. ನಾವು ಮತ್ತೆ ತೆಪ್ಪ ಇಲ್ಲೇ ಹತ್ತೋದಿಲ್ಲ, ಮುಂದೆ ಹೋಗಿ ಹತ್ತೋದು. ನಮಗೋಸ್ಕರ ಮುಂದಿನ ಪಾಯಿಂಟಲ್ಲಿ ಹೋಗಿ ಇವರು ವೆಯ್ಟ್ ಮಾಡ್ತಿರ್ತಾರೆ. ಇದು ಶಿವನ ದೇವಸ್ಥಾನ. ಇಲ್ಲಿ ನೋಡಿ, ಸಹಜವಾಗಿ ಎಲ್ಲ ದೇವಸ್ಥಾನ ಅಂದರೆ ವಿಷ್ಣು ದೇವಸ್ಥಾನದಲ್ಲಿ ದ್ವಾರಪಾಲಕರು ಇರ್ತಾರಲ್ವ, ಅಲ್ಲಿ ಶಂಖಚಕ್ರ ಇರುತ್ತೆ. ಇಲ್ಲಿ ಶಿವನ ದೇವಸ್ಥಾನ ಅಂದರೆ ತ್ರಿಶೂಲ ಮತ್ತು ಡಮರುಗ. ದ್ವಾರಪಾಲಕರು ನಂದ ಸುನಂದ, ಗಜಲಕ್ಷ್ಮಿ. ಬಟ್ ಈ ದೇವಸ್ಥಾನದ ಒಳಗಡೆ ಭಾಳ ಅದ್ಭುತವಾಗಿರ್ತಕ್ಕಂಥ ಶಿಲ್ಪಗಳಿದೆ. ಬನ್ನಿ. ನಾಗಜ್ಜನು ಅಂತ ಸರ್. ಸಹಜವಾಗಿ ಈ ಒಂದು ಶಾಸನ ನೋಡಿಕೊಂಡ್ರೆ ರಾಯಸ್ಥ ರಾಮ ಚಂದ್ರಾಧಿಕೇತ ಮಗ ನಾಗಜ್ಜನು ಅಂತ ಇದೆ. ಸೊ ಈ ಎಕ್ಸಾಕ್ಟ್ ಈ ಮೂರ್ತಿಗಳನ್ನ ನೋಡಿಕೊಂಡ್ರೆ ಕಲ್ಪನೆಗೆ ಬರೋದು ಶ್ರೀಕೃಷ್ಣ ದೇವರಾಯ, ಇಬ್ಬರು ಹೆಂಡತಿ ತಿರುಮಲಾದೇವಿ, ಚಿನ್ನಾದೇವಿ, ಅವರಿಗೆ 2 ಹೆಣ್ಣು ಮಕ್ಕಳು ಮತ್ತು ಒಬ್ಬ ಮಗ. ಅವ್ರ ಕುಟುಂಬದ ಪರಿವಾರದ ಚಿತ್ರ ಅನ್ನೋದಕ್ಕೆ ಸಾಕ್ಷಿ ಇದೆ. ಸೊ ಕೃಷ್ಣದೇವನಿಗೆ 2 ಹೆಂಡತಿ, ತಿರುಮಲಾದೇವಿ, ಚಿನ್ನಾದೇವಿ, ವೆಂಗಳಾಂಬ, ತಿರುಮಲಾಂಬ ಮತ್ತು ತಿರುಮಲ ಮಗ. ಇಲ್ಲಿ ನೋಡಿ, ಮಹಿಷಾಸುರ ಮರ್ದಿನಿ, ಮಹಿಷ ಕೋಣ ಇದೆ ನೋಡಿ, ಇಲ್ಲಿ ಕಾಣ್ತಲ್ಲ, ಮಹಿಷಾಸುರ ಮರ್ದಿನಿ. ಸೂರ್ಯನಾರಾಯಣ, 7 ಕುದುರೆಗಳು, ರಥ, ಮೇಲಿರತಕ್ಕಂಥ ನಾರಾಯಣ, ಹಿಂದಿರತಕ್ಕಂಥದ್ದು ಸೂರ್ಯ. ಸೂರ್ಯನಾರಾಯಣ ದೇವಸ್ಥಾನ, ಸೂರ್ಯನಾರಾಯಣ ಮೂರ್ತಿ. ಇದು ಗರ್ಭಗೃಹ. ಆ ಗರ್ಭಗೃಹದಲ್ಲಿ ಬರೀ ಪೀಠ ಮಾತ್ರ ಇದೆ, ಮೂರ್ತಿ ಇಲ್ಲ. ಶಿವನ ದೇವಸ್ಥಾನ. ಯಾಕಂದರೆ ಇಲ್ಲಿ ನೋಡಿ ದ್ವಾರಪಾಲಕರು ಇದ್ರಲ್ಲ, ದ್ವಾರಪಾಲಕರು 2 ಕಡೆ ಇದ್ರಿಗಿನ ಜಯ ಮತ್ತು ವಿಜಯ ವಿಷ್ಣು ದೇವಸ್ಥಾನದಲ್ಲಿ, ನಂದ ಸುನಂದ ಶಿವನ ದೇವಸ್ಥಾನದಲ್ಲಿ. ಕುಟುಂಬ ಪರಿವಾರ, ಕುಟುಂಬ ಪರಿವಾರ ಯಾರು ಅಂತ ಇಲ್ಲಿ ಐಡೆಂಟಿಫೈ ಮಾಡಲಿಕ್ಕೆ ಯಾವುದು ಶಾಸನಗಳಿದೆ ಅಷ್ಟು ಸ್ಪಷ್ಟವಾಗಿ ಕಾಣಿದ್ರೆ ಇಲ್ಲ. ಇದು ಗೋಪುರ, ಮಂಟಪ. ಇಲ್ಲಿ ಅದೇ ರೀತಿಯಾಗಿರ್ತಕ್ಕಂಥದ್ದು. ಒಳಗಡೆ ಹುಷಾರು. ಬಟ್ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಶಿವನ ಮೂರ್ತಿ ಅಂತ ಹೇಳ್ತೆ. ಇದಕ್ಕೆ ದಕ್ಷಿಣೇಶ್ವರ ಅಂತ. ಇಲ್ಲಿ ಶಿವನ ಜಟ ಇದೆ, ಅಲ್ಲಿ ಜಿಂಕೆ ಇದೆ ಆ ಭಾಗದಲ್ಲಿ. ಈಗ ದಕ್ಷಿಣೇಶ್ವರನಿಗೆ 2 ಇಬ್ಬರಿದ್ರಲ್ಲ ಗಣಗಳು, ಶಿವ ಪೀಠದ ಮೇಲೆ ಕೂತಿರುವಂಥದ್ದು. ಬ್ಯೂಟಿಫುಲ್ ಡಿಸೈನ್. ಶಿವ ಯಾರ ಮೇಲೆ ಕಾಲಿಟ್ಕೊಂಡಿರೋದು? ಸೊ ಒಂದು ರಾಕ್ಷಸ ಸಂಹಾರ ಮಾಡ್ತಾ ಇರ್ಬೋದು ಸರ್. ಆದರೆ ಇದು ವಿಶೇಷವಾಗಿ, ಯಾಕಂದರೆ ದಕ್ಷಿಣೇಶ್ವರಿಗೆ ಈ ಒಂದು ಚಿತ್ರವನ್ನು ಬಿಟ್ಟರೆ ಇದನ್ನು ಐಡೆಂಟಿಫೈ ಮಾಡಲಿಕ್ಕೆ ಬೇರೆ ಯಾವುದು ಮೂಲ ಇಲ್ಲ. ಯಾವುದು ಬಿಟ್ಟರೆ ಅಲ್ಲಿದೆ ನೋಡಿ ಸರ್. ಇಲ್ಲಿ ಇದು ಹೂವು ಅನ್ಕೋಬೋದು ಅಥವಾ ಅಗ್ನಿಗೂಡ ಅನ್ಕೋಬೋದು. ಬಟ್ ಹೂವೇ ಇದೆ, ಇಲ್ಲಿ ಕಮಲದ ಹೂವು ಇದೆ ನೋಡಿ ಅಲ್ವಾ? ಹೌದು. ಸ್ಪಷ್ಟ ಚಿತ್ರ ನೋಡಿ. ಕೆಲವೊಂದೆಲ್ಲ ಹಾಳಾಗಿದೆ ಅಲ್ಲ,
ಇದು ಮೂರ್ತಿ ಇತ್ತದೆ ಅಂತ ಐಡೆಂಟಿಫೈ ಮಾಡೋದು ಸ್ವಲ್ಪ ಕಷ್ಟ. ಯಾಕಂದರೆ ಇಲ್ಲಿ ಶಿವನಿಗೆ ತ್ರಿಶೂಲ ಮತ್ತು ಡಮರುಗೆ ಯಾವುದೇ ರೀತಿಯಾಗಲಿ ಮಾದರಿ ಇಲ್ಲ. ಆದರೆ ಶಿವನಿಗೆ ಜಟ ಇರೋ ಕಾರಣ ಶಿವನೇ ಅಂತಲೇ ಕಲ್ಪನೆಗಳಾಗುತ್ತೆ. ಇಲ್ಲಿ ನಂದಿ ಇದೆ. ಸೊ ನಂದಿ ಇರೋ ಕಾರಣ ಎಕ್ಸಾಕ್ಟ್ ಶಿವ ಅಂತಲೇ ಹೇಳ್ಬೋದು. ದಕ್ಷಿಣೇಶ್ವರ ಶಿವನ ದೇವಸ್ಥಾನ ಸರ್. ಪರ್ಟಿಕ್ಯುಲರಾಗಿ ಒಳಗಡೆ ಮೂರ್ತಿ ಇಲ್ಲಲ್ಲ, ಸೊ ಲಿಂಗ ಇರ್ಬೋದು ಅಥವಾ ಶಿವಪಾರ್ವತಿ ಮೂರ್ತಿನೇ ಇರ್ಬೋದು. ಹೌದು ಸರ್, ತುಂಬ ತುಂಬ ವರ್ಷ. ಸೊ ಇಲ್ಲಿ ನೋಡಿ, ನಂದಿ ಶಿವಲಿಂಗ ಪೂಜೆ. ಸೊ ಅರ್ಧ ದೇಹ ರಚನೆ ಬಂದು ನಂದಿ, ಮೇಲಿಡ್ತಕ್ಕಂಥದ್ದು ಮನುಷ್ಯ. ನಂದೀಶ್ವರ ಇದು ನಿಮಗೆ ಎಕ್ಸಾಕ್ಟು ಸಿಗುತ್ತೆ ನೋಡಿ. ದಕ್ಷಿಣೇಶ್ವರ ಮೂರ್ತಿ ಅನ್ನೋದಕ್ಕೆ ಪಕ್ಕದಲ್ಲಿ ಕೊಡ್ಲಿ ಅಥವಾ ಒಂದು 5 ಇರೋದು, ಎಡಗಡೆ ಜಿಂಕೆ. ಇದು ಎಕ್ಸಾಕ್ಟ್ ಬ್ಯೂಟಿಫುಲ್ ಮೂರ್ತಿ. ವೀರಭದ್ರ ಆ ಕಡೆ ನಂದಿ, ಕೆಳಗಡೆ ಅಲ್ಲಿ ಬಿಲ್ಲಿದೆ, ಈ ಕಡೆ ಖಡ್ಗ ಇದೆ, ಅಲ್ಲಿ ದಕ್ಷ ಇದ್ದಾನೆ. ಕಾಳಿಕಾದೇವಿ ರಾಜ ಪರಿವಾರ. ಅದು ಕಾಳಭೈರವ. ಅಲ್ಲಿ ಡಮರುಗ ತ್ರಿಶೂಲ, ಖಡ್ಗ, ಎಡಗಡೆ ಕೈಯಲ್ಲಿ ಕಪಾಲ, ಕೆಳಗಡೆ ರುಂಡ, ಹಿಂದ್ಗಡೆ ನಾಯಿ, ಈ ಕಡೆ ನಾಗರಾಜ. ಹಾಗೆ ಮತ್ತು ರಾಜ ಪರಿವಾರ. ಅದು ಯಾವ್ದು ಸರ್ ಕೆಳಗಡೆ ಇರೋದು? ಅದು ಚೇಳಲ್ಲಿ ಕೆಳಗಡೆ ನೋಡಿ. ನಾನು ಆಗಲೇ ತೋರಿಸಿದ್ನಲ್ಲ ಒಂದು ಚೇಳು ಕುದುರೆ. ಹಾಂ ಹೌದು. ಎಸ್. ನದಿ ತೀರದ ಸ್ಮಾರಕಗಳು, ನದಿ ತೀರದ ದೇವಾಲಯಗಳು. ಇಲ್ಲಿ ಮಾರ್ಕ್ ಎಲ್ಲ ಕಾಣ್ತಾ ಇದೆಯಲ್ಲ ಬಂಡೆ ಮೇಲೆ, ಇಲ್ಲಿ ನೋಡಿ ಲೈನ್ಸ್ ಎಲ್ಲ ಇದೆಯಲ್ಲ. ಸೊ ಇವೆಲ್ಲ ಮಾರ್ಕ್ ಈ ದೇವಸ್ಥಾನ ಮಂಟಪವನ್ನು ಕೆಲಸ ಮಾಡ್ತಕ್ಕಂಥ ಈ ಕಾರ್ಮಿಕರು ತಮ್ಮ ದಿನಗಳ ಅಂಕಿಗಳನ್ನು ನೆನಪಿಡದ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾರ್ಕ್ ಮಾಡ್ತಾಯಿದ್ರು. ಐಡೆಂಟಿಫೈ, ಈ ತಿಂಗಳು ಇಷ್ಟು ದಿನ ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ನಂಬರ್ಸ್ ಆಫ್ ಡೇಸ್, ದಿನಗಳ ಲೆಕ್ಕ. ಇವ ಸರ್ ಇವೆಲ್ಲ ಕ್ರ್ಯಾಕ್ ಆಗಿದೆ, ಸೀಳ್ಕೊಂಡಿದೆ, ಸೀಳಿದೆ. ಇದು ಬಂಡೆ ಲೇಯರ್ಸ್, ಸ್ಟೋನ್ ಲೇಯರ್ಸ್. ನಾನಾಗಲೇ ಹೇಳಿದ್ನಲ್ಲ ಸರ್, ಇದೆಲ್ಲ ಮೋಸ್ಟ್ ಪ್ರಾಬಬ್ಲಿ ಇಟ್ ವಾಸ್ ಅ ವೇ ಅಲ್ಲಿ ಬ್ರಿಡ್ಜ್ ಇತ್ತು ಅಂತ ಹೇಳೋಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಇಷ್ಟು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಸಾಧ್ಯನೇ ಇಲ್ಲ ಸಿಗೋದಕ್ಕೆ. ಹೌದು ಸರ್. ಇವಾಗ ವಿಜೇಂದ್ರ ನಿಂತಿರೋದು ಒಂದು ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ತುಂಬ ಸುಂದರವಾಗಿ ಕಲ್ಲುಗಳನ್ನೆಲ್ಲ ಜೋಡಿಸಿದ್ದಾರೆ ಇಲ್ಲಿ. ಮತ್ತು ಇಲ್ಲಿ ನೋಡ್ಬೋದು ಪಿಲ್ಲರ್ಸ್ ಆಗಲಿ ಬೀಮ್ಸ್ ಆಗಲಿ ಮಾಡಲಿಕ್ಕಂತ ಕಟ್ ಮಾಡಿಟ್ಟಿರೋದು ಇವೆಲ್ಲ. ಹಾಂ, ಈ ಥರ ನದಿ ತೀರದಲ್ಲಿ ಚೌಕಾಕಾರ ಮಾಡಿಕೊಂಡು ಈ ಥರ ಕಂಬಗಳನ್ನು ನಿಲ್ಲಿಸ್ಕೊಳ್ಳಿಕ್ಕೆ ಮಾಡ್ತಕ್ಕಂಥ ಪ್ಲಾಟ್ಫಾರ್ಮು. ಇದು ಒಂದು ದಾರಿ ಆಗಿರ್ಬೋದು, ದೇವಸ್ಥಾನಕ್ಕೆ ಹೋಗಲಿಕ್ಕೆ ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಇತ್ತು. ಈ ಕಡೆ ಆ ಕಡೆ ಹೋಗಲಿಕ್ಕೆ ತುಗು ಸೋತೆ ಕೂಡ ಇರ್ಬೋದು, ಕಲ್ಪನಾ ಆದಾಯರ ಮುಖಾಂತರ ನೋಡ್ಕೊಳೋದಾದರೆ. ಇಲ್ಲಿ ನೋಡಿ, ಹಾಂ ಇದೆಲ್ಲ ನೋಡಿ, ಇದೆಲ್ಲ ಸ್ಲ್ಯಾಬ್ ಇದೆ, ಇದೆಲ್ಲ ದಾರಿ ಇತ್ತು.
ಇಲ್ಲಿ ಕಲ್ಲಿನ ಸೇತುವೆ ಹಾಕಿ ಅಲ್ಲಿ ತೂಗು ಸೇತುವೆ ಮಾಡಿ. ಹೌದು, ಅಲ್ಲ ಕಲ್ಲಿನ ಸೇತುವೆ ಅಲ್ಲ ಸರ್, ಕಲ್ಲುಗಳ ಮೇಲೆ ಆಗಿರ್ತಕ್ಕಂಥ ಸ್ಲ್ಯಾಬ್ಸ್ ಅಂದರೆ ಈಸಿಯಾಗಿ ಬರಲಿಕ್ಕೆ ಪ್ಲಾಟ್ಫಾರ್ಮು, ಅಲ್ಲಿ ಸೇತುವೆ ಇರ್ಬೋದು. ಇದಕ್ಕೆ ಭಾಳ ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಇದೆ ನೋಡಿ, ಕಾಲ್ದಾರಿ. ಅದೇ ಸರ್ ಅಡ್ವೆಂಚರ್ಸ್ ಹೇಳಿದೆ, 2 ದಿನ 3 ದಿನ ಪ್ಲಾನ್ ಇದ್ರಿಗೆ ನಾವು ಡೆಫಿನೆಟ್ಲಿ ವಿಲ್ ಬ್ರಿಂಗ್ 1 ಡೇ ಹಿಯರ್. ಬರ್ತಾರೆ ಸರ್ ಕಡಿಮೆ. ಸೊ ಹುಷಾರಾಗಿ ಬನ್ನಿ, ಇದೇ ಹತ್ಕೊಂಡು ಹೋಗೋದು ಮೇಲಕ್ಕೆ, ಕಾಲು ಜಾರುತ್ತೆ, ಬಟ್ ಹುಷಾರಾಗಿ ಸ್ಟಪ್ ಇಡಿ. ನಾನು ಹೋಗ್ತೀನಲ್ಲ, ಆ ಥರ ನೋಡ್ಕೊಂಡು ಬನ್ನಿ ಸರ್. ಓಕೆ, ನೋಡ್ತೀರಾ? ಆ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ಬೇಕು ಈಸಿಯಾಗಿ. ಈಗ ಚೆನ್ನಾಗಿ ಹತ್ತದ ಸರ್. ಸೂಪರ್. ಅಂತ ಭಾರತೀಯ ಹಾಂ ಯಾವುದು ಮನುಷ್ಯರು ಮಾಡಿದ್ದಲ್ಲ. ಓ, ಚಿಕ್ಕ ಲಿಂಗಗಳು ಇದೆ. ಎಸ್, ತುಂಬ ಎಕ್ಸ್ಪ್ಲೇನ್ ಮಾಡ್ತೀರಾ? ಹೇಳ್ತೀನಿ, ಅಲ್ಲಿ ಕರೆಕ್ಟಾಗಿ ಹೋಗೋಣ ಸರ್. ಬಂಡೆ ಮೇಲೆ ಕೆತ್ತಿರುವಂಥ ಎಷ್ಟೊಂದು ಶಿವಲಿಂಗಗಳು ಇಲ್ಲಿ ಕಾಣಿಸ್ಕೊಳ್ಳುತ್ತೆ, ಎಲ್ಲ ಸೈಜಿಂದು. ಜೊತೆಗೆ ಹನುಮಂತ ಕೂಡ ಇಲ್ಲಿ ಕೆತ್ತಿದ್ದಾರೆ. ಸಣ್ಣ ಸಣ್ಣ ಶಿವಲಿಂಗದಿಂದ ಹಿಡಿದು ದೊಡ್ಡ ಗಾತ್ರದ ಶಿವಲಿಂಗ ಕೂಡ ಇಲ್ಲಿ ಕೆತ್ತಿದ್ದಾರೆ. ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ ನೋಡ್ಬೋದು. ನಂದಿ ಕೂಡ ಇದೆ ಇಲ್ಲಿ. ಹಾಗೆ ಮುಂದೆ ಬಂದರೆ ಮತ್ತೆ ಸಣ್ಣ ಸಣ್ಣ ಶಿವಲಿಂಗಗಳು, ನಂದಿ ಎಲ್ಲ ಕಾಣಿಸುತ್ತೆ ಇಲ್ಲಿ. ಈಗ ನಾವಿರೋದು ತುಂಗಭದ್ರಾ ನದಿ ಪಕ್ಕದಲ್ಲಿರ್ತಕ್ಕಂತಹ ಕೋಟಿಲಿಂಗ ಇರ್ತಕ್ಕಂಥ ಸ್ಥಳದಲ್ಲಿ. ಈ ಸ್ಥಳದ ಮಹಾತ್ಮೆ ಏನಂತಂದರೆ, ತ್ರೇತಾಯುಗದಲ್ಲಿ ರಾಮ ಲಕ್ಷ್ಮಣ ಸೀತೆಯನ್ನು ಹುಡುಕುತ್ತಾ ದಕ್ಷಿಣ ಭಾರತಕ್ಕೆ ಬಂದಾಗ ಇಲ್ಲಿ ವಾಲಿಸಗಿರವನ್ನು ಭೇಟಿ ಮಾಡ್ತಾರಲ್ಲ, ಅದಕ್ಕಿಂತ ಮುಂಚೆ ಕಬಂದ ಅನ್ನೋ ರಾಕ್ಷಸನ ಸಂಹಾರ ಮಾಡಿದ ಮೇಲೆ ಕಬಂದ ರಾಕ್ಷಸ ಒಂದು ಕಿಷ್ಕಿಂದೆ ಹೋಗುವಂಥ ದಾರಿಯನ್ನು ಹೇಳ್ತಾರೆ. ಅದನ್ನು ಹುಡುಕೋದು ಬಂದ ಸಂಜೆ ಸಮಯದಲ್ಲಿ ಶಬರಿ ಮಾತೆಯ ಕುಟೀರದಲ್ಲಿ ಅವರು ವಾಸ್ತವ್ಯ ಹೂಡ್ತಾರೆ. ಆಗ ಶಬರಿ ಮಾತೆಯ ಆತಿಥ್ಯವನ್ನು ಸ್ವೀಕರಿಸಿ ಶಬರಿ ಮಾತೆಗೆ ಮೋಕ್ಷವನ್ನು ಕೊಟ್ಟು ಶಬರಿ ಮಾತೆಯ ಮಾರ್ಗದರ್ಶನ ಮತ್ತು ಸಹಕಾರದೊಂದಿಗೆ ಅದೇ ರೀತಿ ಮುಂದುವರೆಗೆ ಬರ್ತಾರೆ. ಆಗ ತುಂಗಭದ್ರಾ ನದಿಯ ಪಕ್ಕದಲ್ಲಿ ಬರ್ತಕ್ಕಂಥ ಹಾದಿಯಲ್ಲಿ ಆಗ ವಾನರ ಸೇನೆ ಆ ಅಣ್ಣ ತಮ್ಮಂದರಂಥ ರಾಮ ಲಕ್ಷ್ಮಣ ನೋಡಿ ಗಾಬರಿ ಆಗ್ತಾರೆ. ಆಗ ಸುಗ್ರೀವನಿಗೆ ಹೇಳ್ತಾರೆ, ಯಾರೋ ಇಬ್ಬರು ಅಜಾನುಬಾಹುಗಳು ತಮ್ಮ ಸಂಹಾರಕ್ಕೆ ಬರ್ತಾ ಇರಬಹುದು ಅಂತ ಮಾಹಿತಿ ಕೊಟ್ಟಾಗ ಸುಗ್ರೀವರು ಹನುಮಂತನಿಗೆ ಕರೆದು ಹೇಳ್ತಾರೆ, ಆ ಬರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಮಾಹಿತಿ ಕಲೆಯಾಗಿ ಅಂತ. ಆಗ ಹನುಮಂತ ಒಬ್ಬ ಬ್ರಾಹ್ಮಣ ವ್ಯಕ್ತಿಯಾಗಿ ಹೋಗಿ ರಾಮ ಲಕ್ಷ್ಮಣರನ್ನು ಭೇಟಿ ಮಾಡಿದಾಗ ಅವರ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಅವರ ಕೃಪೆಗೆ ಪಾತ್ರರಾಗಿ ತಾವು ತಮ್ಮ ನಿರೀಕ್ಷೆಯನ್ನು ಕಾಯ್ತಾ ಇದ್ದೀವಿ ಅಂತ ಅವ್ರಿಗೆ ಹೇಳಿಬಿಟ್ಟು ತಮ್ಮ ಸ್ನೇಹಿತರಾಗಿರ್ತಕ್ಕಂಥ ಸುಗ್ರೀವನ ಭೇಟಿ ಮಾಡಲಿಕ್ಕೆ ಅಲ್ಲಿಂದ ಕರೆ ತಂದು ಕರ್ಕೊಂಡೋಗಿ ಭೇಟಿ ಮಾಡಿಸ್ತಾರೆ. ಸೊ ಹೀಗಾಗಿ ಈ ಸ್ಥಳದ ಮಹಾತ್ಮೆ ರಾಮ ಹನುಮಂತವರ ಮೊದಲನೇ ಭೇಟಿ ಆಗಿದ್ದೇ ಈ ಸ್ಥಳದಲ್ಲಿ. ಹೀಗಾಗಿ ಇಲ್ಲಿ ತುಂಬ ಶಿವಲಿಂಗಗಳಿದೆ. ಅಲ್ಲಿ ಯಾವಾಗಲೂ ಬೆಳಿಗ್ಗೆ ಮತ್ತು ಸಂಜೆ ಹನುಮಂತ ಈ ಸಂಧ್ಯಾ ವಂದನೆ ಮತ್ತು ಧ್ಯಾನ ಮಾಡ್ತಕ್ಕಂಥ ಸ್ಥಳ ಆಗಿರೋ ಕಾರಣ ಇವತ್ತಿಗೂ ಇಲ್ಲಿ ಅಂಥ ಅದ್ಭುತವಾದ ಶಕ್ತಿ ಇರೋ ಕಾರಣ ಇಲ್ಲಿಗೆ ನಿರಂತರವಾಗಿ ಶಿವರಾತ್ರಿ ಇತರೆ ವಿಶೇಷ ದಿನಗಳಲ್ಲಿ ಜನರು ಬಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಸೊ ಇದು ಬಹಳ ಶಕ್ತಿ ಬರ್ತಕ್ಕಂಥ ಸ್ಥಳ. ಆದರೆ ಇದು ಸ್ಮಾರಕಗಳು ನಿರಂತರ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವಂಥದ್ದು, ಒಂದು ಕಡೆ ಭೇಟಿಗೆ ಒಂದು ಕಡೆ ವಾಪಸ್ ಬರುವಂಥದ್ದಲ್ಲ. ಇಲ್ಲ ಒಂದು ಕಡೆ ಹಾಳು ಮಾಡೋಂಥ ಆಲೋಚನೆ ಇದ್ದೇ ಇರ್ತದೆ. ಹಾಗಾಗಿ ಈಗ ನಾನು ಇದ್ರ ಬಗ್ಗೆ ಇನ್ಸ್ಟಾಗಿ ಹೋಗ್ಬಿಡ್ತೀನಿ. ಸಹಜವಾಗಿ ಈ ಸ್ಥಳಗಳಲ್ಲಿ ನೀವು ನೋಡ್ಬೇಕಾದ್ರೆ ಬೇಸಿಗೆ ಸಮಯದಲ್ಲಿ ಬೆಟ್ಟದ ಮೇಲೆ ಬಂಡೆಗಳ ಮೇಲೆ ತುಂಬ ಕಾಲು ಇರೋ ಕಾರಣ ನೀವು ಪಾದರಕ್ಷಣೆ ಹಾಕ್ಕೊಂಡು
ಚಕ್ರತೀರ್ಥ ಕೋದಂಡ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ಕೋಟಿಲಿಂಗ, ಸಹಸ್ರಲಿಂಗ. ಅದೇ ರೀತಿ ಆ ಬೆಟ್ಟದ ಕೆಳಗಡೆ, ಆ ಬಂಡೆ ಕೆಳಗಡೆ ಒಂದು ನಂದಿ ಇದೆ ನೋಡಿ, ಶಿವನ ವಾಹನ ನಂದಿ ಅಲ್ವಾ, ಹೌದು. ಶಿವನ ವಾಹನ ನಂದಿ. ಅದೇ ರೀತಿ ಇಲ್ಲಿ ಕೂಡ ತುಂಬ ಇದೆ. ಇಲ್ಲಿ ಕೂಡ ತುಂಬ ಶಿವಲಿಂಗಗಳು ಹಾಗೆ ಪೀಠ. ಸಹಜವಾಗಿ ನದಿ ತೀರದಲ್ಲಿ ಭಕ್ತಾದಿಗಳು ತಮ್ಮ ಸಂಕಲ್ಪ ಇಷ್ಟಾಸಿದ್ಧಗಳು ಈಡೇರಿದ ಮೇಲೆ ನದಿ ತೀರದಲ್ಲಿ ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡೋದು ಸಂಸ್ಕೃತಿ ಮತ್ತು ಸಂಪ್ರದಾಯ. ಅದೇ ರೀತಿ ಮುಂದುವರೆದ ಭಾಗವಾಗಿ ಇಲ್ಲಿ ಶಿವಲಿಂಗಗಳು ಇರಬಹುದು. ಇಲ್ಲಿ ನೋಡಿ, ಹಾಗೆ ಪೀಠ, ಪೂಜೆ ಮಾಡಿದಂಥ ನೀರು ಹೊರಡೆ ಹೋಗುವಂಥ ವ್ಯವಸ್ಥೆ. ಸಹಸ್ರಲಿಂಗ, ಕೋಟಿಲಿಂಗ ಸ್ಥಳ. ಅಲ್ಲಿ ಪ್ಲಾಟ್ಫಾರ್ಮ್ ನೀವು ಹೇಳಿದಂಗೆ ಒಂದು ಸ್ಟೆಪ್ಸ್. ಅದೆಲ್ಲ ಸ್ಟೆಪ್ಸು ಆಗಲೇ ಹೇಳ್ದೆನಲ್ಲ, ಆ ಕಡೆಯಿಂದ ಈ ಕಡೆ ಹೋಗ್ಲಿಕ್ಕೆ ಒಂದು ತೂಗು ಸೇತುವೆ, ಸಂಪರ್ಕದ ಸೇತುವೆ ಇರಬಹುದು, ಬಿದ್ದೋಗಿದೆ. ಆದರೆ ಸೇತುವೆ ಇತ್ತೋ ಇಲ್ಲೋ ಅನ್ನೋದಕ್ಕೆ ಮಾಹಿತಿ ಖಚಿತವಾಗಿಲ್ಲ. ಆ ಸ್ಟೆಪ್ಸ್ ಇರೋದಂತೂ ಸತ್ಯ, ಮೆಟೀರಿಯಲ್ ಇರೋದಂತೂ ಸತ್ಯ. ಈ ಸ್ಥಳದಲ್ಲಿ ಬಂದು ನಿಂತು ನೋಡಿದರೆ ನಮಗೆ ಸಿಗುವಂಥ ಒಂದು ಅನುಭವ ಅಥವಾ ಅನುಭೂತಿ ಏನಿದೆ ಅದು ತುಂಬಾನೇ ವಿಭಿನ್ನವಾದದ್ದು ಅಂತ ಹೇಳ್ಬೋದು. ಜೊತೆಗೆ ಇಲ್ಲಿ ಇನ್ನೂ ಬಹಳಷ್ಟು ಶಿವಲಿಂಗಗಳಿದೆ. ಎಲ್ಲೆಲ್ಲಿ ನೋಡಿದ್ರೂ ಶಿವಲಿಂಗಗಳೇ ಕಾಣಿಸ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಬೇರೆ ಕೂಡ ಕೆತ್ತನೆಗಳಿವೆ, ಅಲ್ಲಿಗೂ ಹೋಗಿ ನೋಡೋಣ ನಾವು. ಇಲ್ಲಿ ಇಳಿಲಿಕ್ಕೆ ಸ್ಟೆಪ್ಸ್ ಥರ ಇದೆ, ಆದರೆ ಈ ಥರ ಸೈಡ್ ವೇಸ್ ಹೋಗಬೇಕು. ನಮ್ಮ ಗೈಡ್ ರೆಬೆಲ್ ಸ್ಟಾರ್ ಅಂಬರೀಶ್ ಥರ ನಡಿಬೇಕು ಸ್ವಲ್ಪ. ಪ್ರಯತ್ನ ಪಡ್ತಾರೆ, ಸ್ಟೇಡಿಯಂ ಬಂದ್ಬಿಟ್ಟು ಪ್ರಯತ್ನ ಪಡ್ತಾರೆ. ಜಾರದಾ? ಹಾಂ, ಕುತ್ಕೊಂಡು ಇಳಿಬೇಕಲ್ಲ. ಅಯ್ಯಪ್ಪ, ಫುಲ್ ಜಾರ್ತಾ ಇದೆ. ಕಾಲ ಜಾರದಲ್ಲ, ಜಾರಿ ಇಲ್ಲೆಲ್ಲ ಅಷ್ಟೇ ಕುತ್ಕೊಂಡು ಇಳಿಬೇಕಾಗುತ್ತೆ. ಈ ಟ್ರೈಲು ನನ್ನ ಪ್ರತಿಯೊಬ್ಬರು ಕ್ಲೈಂಟ್ ಇಷ್ಟಪಡೋರು ನೋಡಿ. ಸೊ ಈಗೇನು ಟ್ರೈಲ್ ಬಂದಿವಲ್ಲ, ಈ ಕೋಟಿಲಿಂಗ ಟ್ರೈಲ್, ಇದೆಲ್ಲ ಹತ್ತೋದು ಇಳಿಯೋದು ಬಂಡೆಗಳ ಮೇಲೆ, ಹಂಪಿಲಿ ಬರ್ತಕ್ಕಂಥ ಪ್ರವಾಸಿಗರು ಜೊತೆಗೆ ನನ್ನ ಜೊತೆಗೆ ಇರ್ತಕ್ಕಂಥ ಮೋಸ್ಟ್ 99% ಪ್ರವಾಸಿಗರು ಈ ಟ್ರೈಲ್ನ ತುಂಬ ಇಷ್ಟಪಡ್ತಾರೆ. ಎಷ್ಟು ಅಂದರೆ ಎಷ್ಟು ಜನ ಬರ್ತಾರೆ ಹತ್ರ? ಸಹಜವಾಗಿ ಒಂದು ಗ್ರೂಪಲ್ಲಿ 4 ಜನ, 6 ಜನ, 8 ಜನವರೆಗೆ ಇರ್ತಾರೆ. 99% ಎಲ್ಲರೂ ಈ ಟ್ರೈಲ್ ಇಷ್ಟಪಡ್ತಾರೆ. ಕಷ್ಟಪಟ್ಟರು ಪರವಾಗಿಲ್ಲ, ಇಷ್ಟಪಟ್ಟು ಬರ್ತಾರೆ. ಇಲ್ಲ ಸರ್, ಮಕ್ಕಳಿಗಂತೂ ಓ ಮೈ ಗಾಡ್, ಸುಮ್ಮನೆ ಜಾರೋದೆಲ್ಲೋ ಬರೋದೆಲ್ಲೋ. ಹಾಂ, ಹುಡುಗರಿಗೆ ಒಂಥರ ಫನ್. ಜಾರಿಲ್ಲ. ಒಂದು ನಿಮಿಷ, ನಾನು ಮೇಲೆ ಹೋಗ್ತೀನಿ, ಕೈ ಹಿಡ್ಕೊಂಡು. ಇಲ್ಲಿ ಬಿಡುತ್ತೆ. ಇಲ್ಲಿ ನೋಡಿ, ಕಾಣ್ತದಲ್ಲ. ಸೊ ನಾವು ನೋಡಿದಂಥ ಹಂಪಿಯಲ್ಲಿ ವಿಶೇಷ ಮತ್ತು ವಿಭಿನ್ನ ರೀತಿಯಿರತಕ್ಕಂತಹ ಅನಂತ ಪದ್ಮನಾಭನ ಮೂರ್ತಿ ಇರೋದೇ ಇಲ್ಲ ಅಂತ ಹೇಳ್ತೀನಿ ನಾನು. ಯಾಕಂದರೆ ಇಲ್ಲಿ 3 ಸುತ್ತು, 3 ಸುತ್ತು ಶೇಷನಾಗನ ಪೀಠ. ಹೌದು, ಇದು ಎಡೆ. ಹೌದು. ಸೊ ಮಲಗಿರುವಂತಹ ವಿಷ್ಣು, ಅವರ ಇಬ್ಬರು ಹೆಂಡತಿಯರು ಶ್ರೀದೇವಿ ಮತ್ತು ಭೂದೇವಿ ಅವರ ಪಾದ ಸೇವೆಯಲ್ಲಿರೋದು. ಜೊತೆಗೆ ನಾಭಿಯಿಂದ ಬಂದಿರುವಂತಹ ಕಮಲ ಪುಷ್ಪದ ಒಳಗಿರ್ತಕ್ಕಂಥ ಬ್ರಹ್ಮ, ಚತುರ್ಮುಖ ಬ್ರಹ್ಮ. ಸೊ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಚಿತ್ರ ಅಂತಂದರೆ ಅದಕ್ಕೆ ಹೇಳೋದಕ್ಕೆ ಮಾತುಗಳೇ ಇಲ್ಲ. ಇಲ್ಲಿ ಹನುಮಂತ, ಈ ಕಡೆ ಗರುಡ, ವಿಷ್ಣು ವಾಹನ ಗರುಡ. ಇಲ್ಲಿ ಪ್ಲಾಟ್ಫಾರ್ಮ್ ಥರ ಮಾಡಿದಾರಲ್ಲ, ಇದು ಕೂಡ ಅಷ್ಟೇ. ಯಾವಾಗಲೂ ಎಲ್ಲ ಒಂದು ಮೂರ್ತಿಗಳ ಮುಂದೆ ಒಂದು ಪ್ಲಾಟ್ಫಾರ್ಮ್ ಇದ್ದೇ ಇರುತ್ತೆ, ಕೂತ್ಕೊಳ್ಳೋಕ್ಕೆ, ಪೂಜೆ ಮಾಡೋದಕ್ಕೋಸ್ಕರ. ಆದರೆ ಮೇಲ್ತಕ್ಕಂಥ ಚಾವಣಿ ಎಲ್ಲ ಬಿದ್ದೋಗಿರ್ಬೋದು. ಯಾಕಂದರೆ ಇಲ್ಲಿ ನೋಡಿ, ಇದು ಚಾವಣಿಗಿರ್ತಕ್ಕಂಥದ್ದೇ ಕಂಬ, ಇದು ಚಾವಣಿಗಿರ್ತಕ್ಕಂಥದ್ದೇ ಕಂಬ. ಹೌದು ಸರ್. ಶ್ರೀ ಅನಂತ ಪದ್ಮನಾಭ ಆಯ್ತಾ ಇದೆ, ಶ್ರೀ ಅನಂತ ಪದ್ಮನಾಭ. ಇಲ್ಲಿ ನೋಡಿ, ಇದು ಶ್ರೀ ಅನಂತ ಪದ್ಮನಾಥ ನಾಭ ಇದೆ, ಬಾ.
ಹಳೆ ಕಾಲದಲ್ಲೇ ಅಲ್ಲಿ ಬಂಡೆಗಳೆಲ್ಲ ಕಟ್ ಮಾಡೋ ಒಂದು ಪ್ರಯತ್ನ ಇಲ್ಲಿ ನಿರಂತರವಾಗಿ ನಡೆದಿದೆ ಅಲ್ವಾ ಸರ್? ಬಂಡೆಗಳನ್ನ ಕಟ್, ಹೌದು. ಇಲ್ಲಿ ನೋಡ್ಬೋದು, ಅಲ್ಲೂ ಒಂದು ಕೆತ್ತನೆ ಅಲ್ಲಿ ಮುಂದೆ ಕಾಣ್ಬೋದು. ಅದ್ರ ಮುಂದೆ ಮತ್ತೆ ಈ ಪಿಲ್ಲರ್ಸ್ ಥರ, ಚಾವಣಿ ಥರ ತುಂಬ ಮಂಟಪಗಳು ಇಲ್ಲಿ ಇತ್ತೇನೋ. ಈ ನೀರಿನ ಮೇಲ್ಗಡೆ ಒಂದು ಬಂಡೆ ಇದೆ ಚಿಕ್ಕದು. ಹೌದು ಆ ಬಂಡಿ ಹಿಂದ್ಗಡೆ ಇರ್ತಕ್ಕಂಥ ಬಂಡೆ ಇದಲ್ಲ, ಹಾ. ಕಲ್ಲು, ಹೌದು. ಹಿಂದೆ ದೇಹ ನೋಡ್ಕೊಂಡ್ರೆ ಬಾಡಿ ತರ, ಎಲಿಫೆಂಟ್ ಬಾಡಿ ತರ ಇದೆ ಆನೆದು. ಹಾ. ಮುಂದ್ಗಡೆ ಹೆಡ್, ಎರಡು ಕಲ್ಲುಗಳನ್ನ ತಲೆಯಿಂದ ದಳ್ತಾ ಇರೋ ತರ ಇದೆ, ಓಕೆ. ಹೌದಲ್ವಾ? ಅದ್ರ ಪಕ್ಕದಲ್ಲಿ ದೊಡ್ಡದಾನೆ, ಹಾ. ಚಿಕ್ಕದಾನೆ, ಹಾ. ಮತ್ತೆ ಇನ್ನೊಂದು ಚಿಕ್ಕದಾನೆ. ಇದು ಮೂರು ಆನೆ. ಎರಡು ಕಲ್ಲನ್ನ ಎರಡು ತಳ್ತಾ ಇರ್ತಾರೆ. ತಾಯಿ ಎರಡು ತಳ್ತಾ ಇದೆ, ತಂದೆ ಎರಡು ತಳ್ತಾ ಇದೆ, ಮಗು ಒಂದು ತಳ್ತಾ ಇದೆ. ಈಗ ಮತ್ತೆ ನಾವು ತೆಪ್ಪದ ಹತ್ರ ಬಂದಿದ್ದೀವಿ. ನಮಗೋಸ್ಕರನೇ ಕಾಯ್ತಾ ಇದ್ರು. ಅಲ್ಲಿ ಒಳಗಡೆ ಲಕ್ಷ್ಮೀ ದೇವಸ್ಥಾನ ಇದೆ, ಮೂರ್ತಿ. ಇಲ್ಲಿ ಕಾಣ್ತೀನಿ ನೋಡಿ, ಗಜಲಕ್ಷ್ಮಿ, ಎಲಿಫೆಂಟ್ ಮತ್ತು ಲಕ್ಷ್ಮಿ ಇದೆ ಅಲ್ವಾ? ಹೌದು. ಅಲ್ಲಿ ನೋಡಿ ಕಾಳಭೈರವ. ರೆಡಿ ಮಾಡಕ್ಕೆ ಮಾಡಿದಾರ. ಇದು ಗಜಲಕ್ಷ್ಮಿ. ಹಾಂ, ಗಜಲಕ್ಷ್ಮಿ. ಅದು ಗೂಡು ಕಟ್ಟಕ್ಕೆ ಟ್ರೈ ಮಾಡಿದೆ. ಇದು ಲಕ್ಷ್ಮಿನಾ? ಹಾಂ ಸರ್, ಲಕ್ಷ್ಮಿ. ಅದನ್ನ ಲಕ್ಷ್ಮಿ ಮಾತೆ. ಲಕ್ಷ್ಮಿ ಮಾತೆ. ಅಲ್ಲಿಂದ ಬಂದು ಇಲ್ಲಿಂದ ನೀರು ಡೈರೆಕ್ಟ್ ನೀರಿಗೆ ಹೋಗೋದು. ಇದು ಆನೆ ಆಯ್ತಾ? ಇಲ್ಲಿ ಬಸವಣ್ಣ ಎಲ್ಲ ಚೂರು ಚೂರಾಗಿ ಚೂರಾಗ್ಬಿಟ್ಟಿದೆ. ಇಲ್ಲೊಂದು ಗರ್ಭಗುಡಿ ಥರ ಇತ್ತಲ್ಲ. ಹ್ಞೂ, ಆದರೆ ಏನಿತ್ತು? ಗೋಪಾಲ ಸ್ವಾಮಿ ಹೊಂಡ. ಕಲ್ಲು ನೋಡಿದ್ರೆ ಆನೆ ಥರ ಇದೆ. ಇಲ್ಲಿ ಕಲ್ಲೆಲ್ಲ ಮುಳುಗಿದಲ್ಲ. ಹಾಂ, ಗೋಪಾಲ ಸ್ವಾಮಿ ಹೊಂಡ ನೋಡಿದ್ದಲ್ಲ. ಹಾಂ ಹಾಂ, ಆನೆ ಥರ, ಆನೆ ಅರ್ಧ ನೀರಲ್ಲಿ ಮುಳುಗಿರೋ ಥರ. ಮತ್ತೆ ನಾವು ತೆಪ್ಪಕ್ಕೆ ಎಂಟ್ರ್ ಆಗ್ತಾ ಇದ್ದೀವಿ. ಒಟ್ಟಿಗೆ ಕೈಯಿಂದ ಬರ್ಬಿಡು, ಬೇಸ್ ಅಂದರೆ ಕೈಯಿಂದ ಬರಿಲ್ಲ, ಬೇಸ್ ನೀಟಾಗಿ. ಓಕೆ ಓಕೆ, ಮಾಡಿ ಈಗ ಒಂದ್ಸರಿ ಮಾಡು. ಆಗ ವಾಟ್ಸಪ್ ಹಾಕಿ. ನಾವು ಅಲ್ಲಿ ಎಂಟ್ರ್ ಆಗಿದ್ದಲ್ಲ, ಸರಿ ಬಾಯ್. ಹಾಂ, ಅಲ್ಲಿ ಆ ಹುಡುಗ ಕೂತಿದ್ದಾನಲ್ಲ, ಅದೇ ಎಂಟ್ರಿ ಆಗಿದ್ದು ನಾವು. ಅಲ್ಲಿ ಎಂಟ್ರ್ ಆಗಿ ಇಲ್ಲಿಂದ ಮತ್ತೆ ಎಕ್ಸಿಟ್ ಆಗಿ ಮತ್ತೆ ತೆಪ್ಪದಲ್ಲಿ ಕೂತಿದ್ದೀವಿ. ಹಾಂ, ಇವಾಗ ಮುಂದೆ ಇದ್ದೀವಿ. ಮುಂದಿನ ಪ್ರಯಾಣ ಪುರಂದರ ಮಂಟಪ ಮತ್ತು ಹಳೆ ಕಾಲದ ಸೇತುವೆ. ಹಾಂ ಹಾಂ ಹಾಂ. ಈಗ ನಾವು ತೆಪ್ಪದಲ್ಲಿ ಪುರಂದರ ಮಂಟಪಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ತಾನೇ ಕೋಟಿಲಿಂಗ ಮುಗಿಸ್ಕೊಂಡು ಅದೇ ತೆಪ್ಪದಲ್ಲಿ. ನಿಮ್ಮ ಹೆಸರು ಏನು ಹೇಳಿದ್ರಿ? ಈ ಕಡೆ ತಿರ್ಗೊಂಚೂರು. ಓಬ್ಲೇಶ್ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ತೆಪ್ಪದಲ್ಲಿ. ಪೂಜೆಗೆ ಬರ್ತಾರೆ. ನದಿ ತೀರದಲ್ಲಿ ಸಂಧ್ಯಾ ವಂದನೆ, ಪೂಜೆ, ಬೃಂದಾವನ ಇದೆ, ಪೂಜೆ ಮಾಡಲಿಕ್ಕೆ ಬರ್ತಾರೆ. ನಮಸ್ಕಾರ ಕಾಳಿದಾಸ್. ಎಲ್ಲ ನೋಡಿ ಹಂಗೆ ಮಿಸ್ ಆಗಿಬಿಡುತ್ತೆ, ಏನು ಮಾಡೋಕೆ ಪರಿಸ್ಥಿತಿ. ಕೈ ಬಂದಿರೋ ಬಾಯಿ ಬರ್ತಾ ಇಲ್ಲ. ಹೌದು. ಹಾಂ, ಓಕೆ. ಇದು ವಾಟರ್. ಈಗ ನಾವು ಅಪ್ ವಾಟರ್ ಅಂದರೆ ಎದುರುಗಡೆ ಬರ್ತಾ ಅಪ್ ಸ್ಟ್ರೀಮ್ ಹೋಗ್ತಾ ಇದ್ದೀವಾ? ನಾವು ಅಪ್ ಸ್ಟ್ರೀಮ್. ಆಯ್ತು, ಡನ್, ವೆರಿ ಗುಡ್. ಅಲ್ಲ, ಡೌನ್ ಸ್ಟ್ರೀಮ್ ಅಲ್ಲಿ ಹೋಗ್ತಾ ಇರೋದು. ಈಗ ಅಂದರೆ ಎದುರುಗಡೆ ಡೌನ್ ಸ್ಟ್ರೀಮ್ ಆ್ಯಕ್ಚುಲಿ. ನೀರು ಯಾವ ಕಡೆ ಹರಿತಾ ಇರೋದು? ಎದುರುಗಡೆ ಹರಿತದೆ, ನಮ್ಮ ಕಡೆಗೆ ಬರ್ತದೆ. ಅದೇ ಅವ್ರು ಹೇಳಿದ್ರಲ್ಲ ಡೌನ್ ಸ್ಟ್ರೀಮ್ ನಾವು ಹೋಗೋದು ಅಂತ. ಓಕೆ. ಇಲ್ಲ ಕಳಿಸಿಲ್ಲ ಇನ್ನು, ಯಾಕಂದರೆ ಸ್ವಲ್ಪ ದುಡ್ಡು ಇರಲಿಲ್ಲ. ಅಂದರೆ ಏನು ತೂಕ ಅಂತನ ಎಳೆಯಕ್ಕೆ ಅಲ್ಲಿ ಕಾಣುತ್ತೆ ನೋಡ. ಡೌನ್ ಸ್ಟ್ರೀಮ್. ಹೌದು, ಅಲ್ಲೂ ಕಾಣ್ತೇವೆ ನೋಡಿ, ಚೆನ್ನಾಗಿ ಕ್ಲಿಯರ್ ಆಗಿ ಕಾಣ್ತೇವೆ. ಇಲ್ಲಿ ಸ್ವಲ್ಪ ಕರೆಂಟ್ ಫಾಸ್ಟ್. ಇಲ್ಲಿದೆಯಾ? ಇಲ್ಲಿ ಸ್ವಲ್ಪ ಕರೆಂಟ್ ಇದೆ. ಯಾವುದು ಸರ್? ಇವಾಗ ನಾವು ಕರೆಂಟಲ್ಲಿ ಇದ್ದೀವಿ ನೋಡು, ಹಾಕೊಂಡು ಹೋಗ್ತಾ ಇದೆ. ಹಾಂ, ಡೌನ್ ಸ್ಟ್ರೀಮು ಸ್ವಲ್ಪ ಫಾಸ್ಟ್ ಇರುತ್ತೆ. ಇದೇನು ಸಂಗಮ ಥರ ಏನಿದೆ? ಅಲ್ಲಿಂದ ಇಲ್ಲಿ ನೀರು ಬರ್ತಾ ಇಲ್ಲ ಆ್ಯಕ್ಚುಲಿ. ಹಾಂ, ಈ ಕಡೆ ನೀರು ಸ್ಪಿನ್ ಆಗುತ್ತೆ.
ಅಂದ್ಬಿಟ್ಟು ಈ ಕಡೆ ಬರುತ್ತೆ ಮತ್ತೆ. ಓ ಬಟ್ ಇದು ಆ್ಯಕ್ಚುಲಿ ಇದೆಲ್ಲ ಐರ್ಲೆಂಡು, ಆ ಗುಡ್ಡಗಳು ಐರ್ಲೆಂಡು. ಅದ್ರ ಹಿಂದ್ಗಡೆ ಒಂದು ಸ್ಟ್ರೀಮ್ ಬರುತ್ತೆ. ಓಕೆ ಹಾಂ ಐಲ್ಯಾಂಡ್ ಅಲ್ಲ ಐಲ್ಯಾಂಡ್. ಅದು ಸ್ಮಾಲ್ ಐರ್ಲೆಂಡ್ ಅದು. ಓಕೆ. ಇಲ್ಲಿ ಈ ಥರ ಇಷ್ಟೊಂದು ಇದಿರುವಾಗ ಅದೇನು ಪ್ರವಾಸಿ ಹಕ್ಕಿಗಳು ಇದೆಯಾ, ಬರುತ್ತಾ? ಹಾಂ ಸರ್, ಬರುತ್ತೆ. ತುಂಬ ಬರುತ್ತೆ. ಮೈಗ್ರೇಟರಿ ಹಾಂ ಬರುತ್ತೆ. ಸೋ ಮೆನಿ. ನಮಗೆ ಸೀಸನ್ ಇದೆಯಾ ಅದನ್ನು? ಅದರಲ್ಲಿ ಈ ಸೆಪ್ಟೆಂಬರ್ ಇದೆ ನೋಡಿ, ಹ್ಞೂ ಆಗಸ್ಟಿಂದ ನವಂಬರ್ವರೆಗೆ ಮಿಡ್ಲಲ್ಲಿ ಹ್ಞೂ ಆಯ್ತು ಎಲ್ಲ ಇಂಟರ್ನ್ಯಾಷನಲ್ ಬರ್ಡ್ಸ್ ಎಲ್ಲ ಬರುತ್ತೆ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಮರಿಮಣ ಹತ್ರ ಒಂದು ಕೆರೆ ಇದೆ, ಅಂಕನ ಕೆರೆ. ಹ್ಞೂ ಅಲ್ಲಿ ಜಾಸ್ತಿ ಬರುತ್ತಾ? ಇಲ್ಲಿ ಇದಕ್ಕೆ ಇಲ್ಲೆಲ್ಲ ಬರಲ್ವಾ ಜಾಸ್ತಿ? ಸರ್ ಇಲ್ಲೆಲ್ಲ ಬರೋದಿಲ್ಲ? ಬರುತ್ತೆ ಸರ್, ಬರುತ್ತೆ ಕಡಿಮೆ. ಕೆರೆ ತೀರದಲ್ಲಿ ತುಂಬ ಜಾಸ್ತಿ. ಹಾಂ ಒಂದೇ ಆ್ಯಂಗಲಲ್ಲಿ 3 ಜನ. ಇಲ್ಲಿ ರಾಫ್ಟಿಂಗ್ ಇದೆಯಾ? ರಿವರ್ ರಾಫ್ಟಿಂಗ್? ಇಲ್ಲಿ ರಿವರ್ ರಾಫ್ಟಿಂಗ್ ಇಲ್ಲ ಇಲ್ಲ ಅದೊಂದು ಮಾತ್ರ ಅಷ್ಟೇ. ಓಕೆ. ಅದು ಉದ್ದ ಇರುತ್ತಾನೆ ರಾಫ್ಟಿಂಗ್ ಮಾಡೋದು, ಎಲ್ಲ ಒಂದು 10 ಜನ ಕೂತ್ಕೊಂಡಿದ್ದು. 10 ಜನ 1 ಜನ ಏನು ಬೇಕಾದ್ರೂ ಮಾಡ್ಬೋದು. ರಾಫ್ಟಿಂಗ್ ಒಂದು ಮಾಡಿಬಿಟ್ರೆ ಆಗುತ್ತೆ. ಅದಕ್ಕೆ ತಕ್ಕಂತೆ ಜಾಗ ಬೇಕು, ಸ್ವಲ್ಪ ಈ ಥರ ಇರಬೇಕು. ಸ್ವಲ್ಪ ಹೆವಿ ಡೌನ್ ಸ್ಟ್ರೀಮ್ ಇರಬೇಕು, ಅವಾಗಲೇ ಅವ್ರಿಗೆ ಅಡ್ವೆಂಚರಸ್ ಆಗುತ್ತೆ. ಸೊ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಹಳೆ ಕಾಲದ ಕಲ್ಲಿನ ಸೇತುವೆ. ವಿಜಯನಗರ ಸಾಮ್ರಾಜ್ಯದ ಮೊಟ್ಟ ಮೊದಲನೇ ರಾಜಧಾನಿ ಆನೆಗುಂದಿ ಆಗಿತ್ತು. ಆನೆಗುಂದಿ ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಪರ್ಕದ ಸೇತುವೆ. ಬರೀ ಕಂಬಗಳು ಮಾತ್ರ ಉಳ್ಕೊಂಡಿದೆ, ಮೇಲ್ತಕ್ಕಂಥ ಛಾವಣಿ ಎಲ್ಲ ಬಿದ್ದೋಗಿದೆ. ಆ ಕಡೆಯಿಂದ ಅಂದರೆ ಆನೆಗುಂದಿಯಿಂದ ವಿಜಯನಗರ ಕಡೆಗೆ ವರ್ಗಾವಣೆ ಮಾಡಿದ್ಮೇಲೆ ಇಡೀ ರಾಜಧಾನಿ ಹಂಪೆ ಆಯಿತು ವಿಜಯನಗರ. ಕೋಟೆ ಲಿಂಗ ನೋಡಿದ್ರಲ್ಲ. ನಮ್ಮ ಮುಂದಿನ ವಿಡಿಯೋ ಪುರಂದರ ಮಂಟಪ. ನಮಸ್ಕಾರ. ಕ್ಲೋಸರು ಸೆಲ್ಫಿ ಗಿಲ್ಫೆಲ್ಲ ಮುಗಿಸಿ ಅವ್ರಿಗೆ ಯಾವ್ದನ್ನ ಸರ್ ಕೊಟ್ಟಿದ್ದೀರಾ? ಓಕೆ ಆಯ್ತು. ಹಾಂ, ಒಂದು 1000 ರೂಪಾಯಿ. ಓಕೆ ಥ್ಯಾಂಕ್ಸ್.